ಮಕ್ಕಳಲ್ಲಿ ದೇವರಿದ್ದಾನೆ ಅನ್ನೋ ಸ್ಟೇಟ್ಮೆಂಟ್ ನನಗೆ ತುಂಬ ಇಷ್ಟ. ಯಾಕಂದರೆ ದೇವರು ಇನ್ನೆಲ್ಲೂ ಇಲ್ಲ, ಮಕ್ಕಳಲ್ಲೇ ಇದ್ದಾನೆ. ಹಾಗಾಗಿ ತಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನನ್ನ ಒಂದು ಜೀವನದಲ್ಲಿ ಆಗಿರುವಂಥ ಇನ್ಸಿಡೆಂಟನ್ನು ನಾನು ಅದನ್ನು ನಗುವಿನ ರೂಪದಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿತ್ತಂದ್ರೂ ಕೂಡ ನಾವು ಸದಾ ನಗ್ತಾ ಇರಬೇಕು. ನನ್ನ ಪ್ರಕಾರ ಜೀವನದಲ್ಲಿ ಸಮಸ್ಯೆಗಳೇ ಇಲ್ಲ. ಯಾಕಂದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಪರಿಹಾರ ಇರುವಂತಹ ಸಮಸ್ಯೆಗಳನ್ನೇ ಅಲ್ಲ. ಹಾಗಾಗಿ ನಾವೇನು ಮಾಡೋಕ್ಕಂತಂದ್ರೆ ಫುಲ್ ಅದನ್ನು ಏನು ಮಾಡೋಕ್ಕಪ್ಪ ಅಂದ್ರೆ ಲೈಫನ್ನು ಏನು ಎಂಜಾಯ್ಮೆಂಟಲ್ಲಿ ತಗೊಂಡು ಹೋಗ್ಬೇಕು. ಸಮಸ್ಯೆ ಎಲ್ಲರಲ್ಲೂ ಇದೆ, ನನ್ನಲ್ಲೂ ಸಮಸ್ಯೆಗಳಿದ್ದಾವೆ. ಆದರೆ ಅವು ನನ್ನ ಸಮಸ್ಯೆಗಳು ನಗು ಎಂಬ ಒಂದು ಗೋಡೆ ಹಿಂದೆ ಅಡಗಿವೆ ಅಷ್ಟೇ. ಹಾಗಾಗಿ ಎಲ್ಲರೂ ನಗ್ತಾರೆ ಅಂತ ಹೇಳ್ತಾ, ನಗು ಎಲ್ಲಿಂದ ಹೇಳಿ, ಎಲ್ಲರಲ್ಲೂ ಇದೆ, ಎಲ್ಲೆಲ್ಲೂ ಇದೆ. ಸ್ಮೈಲ್ ಈಸ್ ಇನ್ಕ್ರೀಸ್ ಅವರ್ ಫೇಸ್ ವ್ಯಾಲ್ಯೂ. ನಗುವಾಗ ನಕ್ಕು ಬಿಡಿ, ನಗು ತುಟ್ಟಿ ಆದೀತು. ಬರಲಿ ನೋವು 100 ಬಗೆ, ಇರಲಿ ಒಂದು ಮುಗುಳು ನಗೆ. ಮಾಸಿ ಹೋಗುವ ಬಾಯ ಸೌಂದರ್ಯಕ್ಕಿಂತ ಅಂತರಂಗದ ಪರಿಶುದ್ಧ ನಗುವೇ ಶಾಶ್ವತ. ಮಂದ ಆಸಕ್ಕಿಂತ ಅದ್ಭುತವಾದ ಆಭರಣ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಂಗಾಗಿ ಸದಾ ಮುಗುಳ್ನಗುತ್ತಾ ಇರಿ ಅಂತ ಹೇಳ್ತಾ ಈ ಒಂದು ನಗುವಿನ ಮಹತ್ವವನ್ನು ತಿಳಿಸಿ ನನ್ನ ಒಂದೆರಡು ನಗು ಹನಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸಿನಿ. ಇನ್ನೇನು ಮುಗಿಸಿಲ್ರಿ, ಈಗ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್. ಓಕೆ, ಹೆಂಗಂದ್ರೆ ಫಸ್ಟ್ ಒನ್, ಶಪಥಗೈದರೆ ಏನು ಬೇಕಾದರೂ ಮಾಡುವೆ, ಶಪಥಗೈದರೆ ಏನು ಬೇಕಾದರೂ ಮಾಡುವೆ, ಹೂ ಬಾಡಿದರೆ ನೀರು ಬಿಡುವೆ, ಹೂ ಬಾಡಿದರೆ ನೀರು ಬಿಡುವೆ, ನಿಮ್ಮನ್ನು ನಗಿಸಲಿಕ್ಕೆ ನನ್ನ ಪ್ರಾಣವನ್ನು ಬೇಕಾದರೂ ಬಿಡುವೆ. ಆದರೆ ನೆನಪಿರಲಿ, ಹೋದ ಕಡೆಯೆಲ್ಲ ನಾನು ಹಿಂಗೇ ರೀಲು ಬಿಡುವೆ. ಇನ್ನು ಈ ಮಕ್ಕಳ ದಿನಾಚರಣೆ ಇರೋದ್ರಿಂದ ನಾನು ಮಕ್ಕಳ ಬಗ್ಗೆನ ಜೋಕ್ಗಳನ್ನು ಹೇಳ್ತೀನಿ. ಒನ್ ಟೈಮ್ ನಾನು ಬಿ ಎಡ್ ಮಾಡ್ತಾ ಇದ್ದೆ. ಬಿ ಎಡ್ ಮಾಡುವಾಗ ಇಂಟರ್ನ್ಶಿಪ್ ಹೋಗಿದ್ದೆ. ನಾನು ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಅಲ್ಲಿ ಇಂಟರ್ನ್ಶಿಪ್ ಹೋದಾಗ ನಾನು ಆಲ್ಮೋಸ್ಟ್ ಅಲ್ಲ ಫ್ರೀ ಆಟಾಡಲ್ರಿ. ಹಂಗಾಗಿ ಎಲ್ಲ ಹುಡ್ರ ಜೊತೆ ಆತ್ಮೀಯತೆಯಿಂದ ಇರ್ತಿದ್ದೆ. ಹಂಗಾಗಿ ಹುಡ್ರು ಏನು ಮಾಡ್ತಾರಪ್ಪ ಅಂತಂದರೆ ಬಂದು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ, ಓಕೆ ನಮಸ್ಕಾರ ಅಂತಂದು ಕೂಡ್ತಿದ್ದೆ. ಡೈಲಿ ಹಿಂಗೆ ಆತ್ರಿ. ಒಂದಿನ ಫುಲ್ ಕ್ಲೋಸ್ ಆಗಿಬಿಟ್ಟು ಹುಡ್ರ ಜೊತೆಗೆ. ಒಂದಿನ ನಾನು ಬೆಳಗ್ಗೆ 10 ಗಂಟೆಗೆ ಹೋದೆ, ಆಫೀಸ್ ರೂಮಲ್ಲಿ ಕುಂತ್ಕೊಂಡಿದ್ದೆ. ಬಂದ ಹುಡುಗ ಬಂದ, ಸರ ನಾನು ಇವತ್ತು ಕೋಳಿ ತತ್ತಿ ಇಡೋದು ನೋಡಿದೆ ಅಂತಂದ. ಹೌದಾ, ವೆರಿ ಗುಡ್, ಹೋಗಪ್ಪ ಅಂತಂದು ನಾನು. ಆಮೇಲೆ ಮತ್ತೆ ಒಂದು 10 ನಿಮಿಷ ಬಿಟ್ಟು ಬಂದ್ರಿ ಅವ. ಮತ್ತೆ ಬಂದು, ಸರ್ ನಾನು ಕೋಳಿ ತತ್ತಿ ಇಡೋದು ನೋಡಿದೆ ಅಂತಂದು. ಹೌದಾ, ಚಲೋ ಆತ್ ಬಿಡಪ್ಪ, ಒಳ್ಳೇದಾತು ಹೋಗಂತಂದು ಮತ್ತೆ ಕಳಿಸಿದೆ. ಮತ್ತೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ಬಂದ್ರಿ ಅವ, ಕೋಳಿ ತತ್ತಿ ಇಡೋದು ನೋಡಿದೆ ಅಂತಂದೆ. ನನಗೆ ಸಿಟ್ಟು ಬಂದ್ಬಿಡ್ತೀವಿ, 2-3 ಸಲ ಬಂದ್ಬಿಟ್ಟಲ್ಲ. ಲೇ, ಕೋಳಿ ತತ್ತಿ ಹಿಡಿದ ದೊಡ್ಡ ಆಗದಾನೆ ಹೋಗಲಿ ಅಂತಂದು ನಾನು. ದೊಡ್ಡದಾಗನ ಸರ, ಹಾಗಾದ್ರೆ ದೊಡ್ಡ ಆಗದಾನೆ, ಹಾಗಾರೆ ನೀವು ಎಷ್ಟು ತೋರಿಸ್ರಿ ಅಂದವ. ಆಮೇಲೆ ನೆಕ್ಸ್ಟ್ ಇದೇ ಥರ ಟೂರ್ ಹೋಗಿದ್ವಿ. ನಾವು ಟೂರ್ ಹೋಗಿದ್ವಿ. ಇಂಟರ್ನ್ಶಿಪ್ ಆದ ನಂತರ ಸುಮ್ಮನೆ ಸರ್ ಜೊತೆಗೆಲ್ಲ ಒಂದು ಸ್ವಲ್ಪ ಬಾಂಧವ್ಯ ಚೆನ್ನಾಗಿತ್ತು. ಹಂಗಾಗಿ ನನ್ನೂ ಕೂಡ ಕರ್ಕೊಂಡು ಹೋದ್ರು ಅವರು. ಅಲ್ಲಿ ಕರ್ಕೊಂಡು ಹೋದಿಲ್ಲ, ಹುಡುಗ್ರ ಜೊತೆಗೆ ಹೋದ್ವಿ. ಇಲ್ಲಿ ಜೋಗ ಜಲಪಾತ ಅಲ್ಲಿ ಕರ್ಕೊಂಡು ಹೋದ್ವಿ. ಜೋಗ ಜಲಪಾತಗಳನ್ನು ನೋಡಿ ಕೆಲವೊಬ್ರು ವಿಚಾರವಾದಿಗಳು ಕೆಲವೊಂದೊಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಹಂಗಾಗಿ ಈಗ ಈ ಸರ್ ಎಂ ವಿಶ್ವೇಶ್ವರಯ್ಯವರು ಆ ಒಂದು ಜೋಗ ಜಲಪಾತವನ್ನು ನೋಡಿ ವಾಟ್ ಎ ವೇಸ್ಟ್ ಅಂದರು. ಹಾಗಾಗಿ ಈ ಥರ ಹೇಳಿದ್ರಲ್ಲ, ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಮನೋಭಾವ ಇದೆ ಆ ಒಂದು ಜೋಗ ಜಲಪಾತದ ಬಗ್ಗೆ ಅಂತ ನಾನು ಕೇಳಿದೆ. ಈಗ ಜೋಗ ಜಲಪಾತ ನೋಡಿದ್ರೆ ನಿಮ್ಗೇನು ಅನಿಸುತ್ತಾ ಅಂತ ಕೇಳಿದೆ. ಹಂಗೆ ಒಬ್ಬ ಹೇಳ್ದ, ಸರ್ ಎತ್ತಿ ನಿಮ್ಮನ್ನ ಇದ್ರಾಗ ಒಗಿಬೇಕು ಅನಿಸುತ್ತ ಅಂದವ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಏನಪ್ಪ ಭಾಳ ಕಂಜೂಸ್ ಇರ್ತಾನೆ ಅವ. ಭಾಳ ಕಂಜೂಸ್ ಅಂದ್ರೆ ಭಾಳ ಕಂಜೂಸು ವಿದ್ಯಾರ್ಥಿ. ಅವಾಗ ಪೆನ್ ಸ್ವಲ್ಪ ಸೈ ಮಾಡಿ ಕೊಡ್ಲೆ ಪೆನ್ ಅಂದ್ರೆ ಕೊಡ್ತಿದ್ದಿಲ್ಲ ಅವ, ಅಷ್ಟು ಕಂಜೂಸ್ ಅವ. ಸರ್ ನಾನು ಮಸಿ ಹೋಗಿ ತೋರಿ ಅಂತದವ, ಅಷ್ಟು ಕಂಜೂಸು. ಅಂತವ ಏನು ಮಾಡಿದಂದ್ರ ಒಂದು ಚರಿಗೆ ಏನು ಮಾಡಿದ್ನಪ್ಪ ಅಂತಂದ್ರೆ ಮಜ್ಜಿಗೆ ತಂದು ಕೊಟ್ಬಿಟ್ಟವ. ಮಜ್ಜಿಗೆ ಭಾಳ ಮಂದಿಗಿದ್ದು ಭಾರಿ ಚಂದ ಮಜ್ಜಿಗೆ ತಂದು ಕೊಟ್ಬಿಟ್ಟ. ನಾನು ಬೇಯಿಸಿ ಕುಡಿದ್ಬಿಟ್ಟೆ. ನಂಗೆ ಬೇಯಿಸಿ ಬಾಯಾರಿಕೆ ಆಗಿತ್ತು, ಹಂಗಾಗಿ ನೀರು ಕುಡಿದ್ಬಿಟ್ಟೆ, ಇದು ಮಜ್ಜಿಗೆ ಕುಡಿದ್ಬಿಟ್ಟೆ. ಮಜ್ಜಿಗೆ ಕುಡಿದ ನಂತರ ಆಮ್ಯಾಗ ಅಲ್ಲೇ ಮಗನ ನೀನು ಇಷ್ಟು ಕಂಜೂಸ್ ಇದ್ದಿ, ನನಗೆ ಒಂದು ಚರಿಗೆ ಮಜ್ಜಿಗೆ ತಂದು ಕೊಟ್ಟಿಲ್ಲ, ಭಾರಿ ಗ್ರೇಟ್ ಲೇನಿ ಅಂತಂದ. ಸರ್ ಹಂಗೇನು ಗ್ರೇಟ್ ಇಲ್ರಿ ಸರ್ ಅಂತಂದೆ. ಯಾಕಂದ್ರೆ ಅದು ನಮ್ಮ ಚಿಗೋಗ ನಮ್ಮವ್ವ ಇದನ್ನ ಏನೋ ಮಜ್ಜಿಗೆ ತಗೊಂಡು ಹೊಂಟದ್ಲ್ರಿ, ಅಲ್ಲಿ ಕಟ್ಟಿ ಮ್ಯಾಗ ಇಟ್ಟಿದ್ಲು. ಆ ಕಟ್ಟಿ ಮ್ಯಾಗ ಒಂದು ನಾಯಿ ಬಾಯಿ ಹಾಕಿಬಿಡ್ತೀರಿ, ಹಂಗಾಗಿ ಅವು ಚೆಲ್ಲಾರ್ದ ವೇಸ್ಟ್ ಆಗ್ತಾವ ಅಂತ ನಿಮಗೆ ತಂದು ಕೊಟ್ರಿ ಅಂದವ. ಅಂತ ಕಂಜೂಸ್ ತಿಂತಾರೆ ಇರ್ತಾರೆ ನೋಡ್ರಿ. ಆಮ್ಯಾಗ ನೆಕ್ಸ್ಟು, ಈಗ ಮನೆಯಲ್ಲಿ ಸಂಸ್ಕೃತಿ ಇರಲಿಲ್ಲಪ್ಪ ಅಂತಂದರೆ ಯಾವ ರೀತಿಯಾಗಿ ಹುಡುಗರು ಬೆಳಿತೇವೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ರೀ. ನಾನು ಇಂಟರ್ನ್ಶಿಪ್ ಹೋದಾಗ ಅವು ಹುಡ್ರು ರೈಲ್ ಆಟ ಆಡ್ತಾವಲ್ರಿ, ರೈಲ್ ಆಟ ಆಡ್ತಾವಲ್ಲ, ಆಗ ಒಂದು 3-4 ಜನ ನಿಂತ್ಕೊಂಡು ರೈಲ್ ಆಟ ಆಡ್ತಿದ್ರು. ಒಬ್ಬ ಅನ್ನಕತ್ತಿದ್ದ ಮುಂದೆ ಡ್ರೈವರ್ ತನ್ನಲ್ರಿ ಅನ್ನಕತ್ತಿದ್ದವ, ಕುಷ್ಟಿ ಕೊಪ್ಪಳ ಕುಷ್ಟಿ ಕೊಪ್ಪಳ ಕುಷ್ಟಿ ಕೊಪ್ಪಳ ಕುಷ್ಟಿ ಕೊಪ್ಪಳ, ಅತ್ತ ಸುಳ ಮಕ್ಕಳಾತ್ರಿ ಇಳ ಸುಳ ಮಕ್ಕಳ್ರಿ ಅಂದವ. ಆಮೇಲೆ ಮತ್ತೆ ಹಂಗೆ ಸ್ಟಾರ್ಟ್ ಮಾಡಿದವ, ಕುಷ್ಟಿ ಕೊಪ್ಪಳ ಅತ್ತ ಸುಳ ಮಕ್ಕಳಾತ್ರಿ ಇಳ ಸುಳ ಮಕ್ಕಳ್ರಿ ಅಂತಂದ. ನಾನು ಒಂದೇಟು ಪಡ್ಡೆನ ಹೊಡಿ, ನಾನು ಇಟ್ಟದಿದ್ದು ಇಂಥವೆಲ್ಲ ಮಾತಾಡ್ತೀನಿ ಅಂತಂದು ಬರ್ತಾ ಕಳಿಸಿದೆ. ಮತ್ತೆ ಹೋಗಿ ಸುಮ್ಮನೆ ಸೈಲೆಂಟ್ ಸಣ್ಣ ಮಕ್ಕ ಮಾಡ್ಕೊಂಡು ಹೋಗಿ ಮತ್ತೆ ಸ್ಟಾರ್ಟ್ ಮಾಡಿದವ.
ಕುಷ್ಟಿ ಕೊಪ್ಪಳ ಹತ್ತಾರ ಹೇಳ್ರಿ ಹತ್ತಾರ ಹತ್ರಿ ಹೇಳ್ರಿ ಅಂತದವ ಸುಮ್ಮನೆ ಹಂಗೆ ಮತ್ತೆ ಹಂಗೆ ಸ್ಟಾರ್ಟ್ ಮಾಡಿ ಮತ್ತೆ ಒಳ್ಳೆ ಮೆಲ್ಕ ಕುಷ್ಟಿ ಕೊಪ್ಪಳ ಹತ್ತ ಸುಳ್ಳು ಮಕ್ಳು ಹತ್ರಿ ಸುಳ್ಳು ಮಕ್ಳು ಇಳ್ರಿ ಅಂದವ ಅಂದ್ರೆ ನಾನು ಅಲ್ಲಿ ಕುಂತಿದ್ದಲ್ಲ. ಆಮ್ಯಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ತಾನವ ಕುಷ್ಟಿ ಕೊಪ್ಪಳ ಹತ್ತ ಸುಳ್ಳ ಮಕ್ಳು ಹತ್ರಿ ಸುಳ್ಳ ಮಕ್ಳು ಇಳ್ರಿ ಮೊದ್ಲ ಆ ಸುಳ್ಳ ಮಗನಿಂದ 10 ನಿಮಿಷ ಲೇಟ್ ಆಯ್ತವ ಅಂದ್ರೆ ನಮ್ಮನ್ನು ಬಿಡಗಲ್ಲ ಅಂತ ನೋಡ್ರಿ. ಆಮ್ಯಾಗ ಇನ್ನು ನೆಕ್ಸ್ಟ್ ಯಾವ ರೀತಿ ಅಂತಂದ್ರೆ ನಮ್ಮೆಲ್ಲ ಫ್ರೆಂಡ್ಸ್ ಸರ್ಕಲ್ ಕರ್ಕೊಂಡು ನಾವೊಂದು ಫಿಲ್ಮ್ಗೆ ಹೋಗಿದ್ವಿ. ಅಂದರೆ ಇದು ಕೊರೋನಕ್ಕಿಂತ ಪೂರ್ವದಲ್ಲಿ ಒಂದು ಫಿಲ್ಮ್ಗೆ ಹೋಗಿದ್ವಿ. ಆ ಫಿಲ್ಮ್ಗೆ ಹೋಗ್ಬೇಕಾರೆ ಎಲ್ಲರೂ ಒಂದು ಕಡೆ ಕುಂತಂದ್ರೆ ನಾನು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಜೊತೆ ಹಿಂಗೆ ಇರ್ತೀನಲ್ಲ, ಒಂದು ಮುದೇಕಿ ಮಗನ್ ಕುಂತಾಣಿ ನಾನು ಹೋಗಿ. ಆ ಮುದೇಕಿ ಪೆಪ್ಸಿ ಬಟ್ಲಿ ಹಿಡ್ಕೊಂಡು ಕುಂತಾಳ್ರಿ ಆಕೆ. ಆ ಪೆಪ್ಸಿ ಹಿಂಗೆ ತೊಗೊಂತಾಳೆ ಮತ್ತೆ ಹಿಂಗೆ ಬಾಯಿಗೆ ಇಡ್ತಾಳೆ ಮತ್ತೆ ಹಿಂಗೆ ಇಡ್ತಾಳೆ, ಹಿಂಗೆ ತೊಗೊಂತಾಳೆ ಹಿಂಗೆ ಬಾಯಿ ಮತ್ತೆ ಹಿಂಗೆ ಒಳ್ಳೆ ಇಡ್ತಾಳೆ. ನಾನು ನೋಡಿದೆ ಇಂಟ್ರೋಲ್ ಬಿಡ್ತೆ, ಆದ್ರೆ ಅವಾಗ ಹಂಗೆ ಮಾಡೋದಿಲ್ಲ, ಹಿಂಗೆ ತೊಗೊಂತಾಳೆ ಹಿಂಗೆ ಇಡ್ತಾಳೆ. ಮತ್ತು ನೋಡಿ ತಲೆ ಕೆಟ್ಬಿಡ್ತಿ ಮಾಂಗಲ್ ಪೆಪ್ಸಿ ಕೂಡ ತಂಬಲ್ಲಿ ಅಂತ ತಗೊಂಡು ಗಟ ಅಷ್ಟು ಕುಡಿದ್ಬಿಟ್ರಿ ನಾನು. ಆ ಮುದೇಕಿ ಆಮೇಲೆ ನಾನು ನೋಡಿ ಯಾಕೆ ಬಿಡ್ತಾಳೆ, ಯಾಕೆ ಭಯ ಯಾಕೆ ಅಲ್ಲ ತಮ್ಮ ಪ್ಯಾಂಟ್ ಶರ್ಟ್ ಹಾಕಿದಿ ಶಾಣ್ಯದಿ ಅಂತ ಅನ್ಕೊಂಡಿದ್ದೆ ನಾನು, ಸಾಲಿಗಿಲಿ ಕಲ್ತು ಶಾಣ್ಯದಿ ಅಂತ ಅನ್ಕೊಂಡಿದ್ದೆ, ನೀ ಹಿಂಗತೆ ಮಾಡಿದೆ ಅಂತ ಅನ್ಕೊಂಡಿರ್ಲಿಲ್ಲ ಅಂದ್ಕೊಂಡು. ಯಾಕೆ ಭಯ ಮೇನತ್ತ ಅಂತಂದೆ. ಅಲ್ತಮ್ಮ ಇಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ ಅಂತ ಹೇಳ್ಯಾರ, ಹಂಗಾಗಿ ನಾನು ಬರುವಾಗ ಅಡಿಕೆಲಿ ಹಾಕ್ಕೊಂಬಂದಿದ್ದೆ, ನಸ್ಬಿಡಿ ತಿಕ್ಕೊಂಬಂದಿದ್ದೆ, ಅದನ್ನ ಅದ್ರಾಗ ಉಗುಳಾಕತ್ತಿದ್ದೆ, ನೀ ಕುಡ್ದಲ್ಲ ಯಾಪ ಅಂತಾಳೆ. ಅಲ್ಲ ನೀವು ನಗ್ತೀರಿ, ನಾ ಕುಡ್ದು ನನ್ನ ಗತಿ ಹೆಂಗಾಗಿರ್ಬೋದು ಹೇಳ್ರಿ. ಆವಾಗ ಈಗ ಸಾಮಾನ್ಯ ನಾವು ಮಾತಾಡುವಾಗನ ಕಾಮಿಡಿ ಸಿಗ್ತದೆ, ಆಲ್ಮೋಸ್ಟ್ ಅಲ್ಲಿ ನಮ್ಮ ಸ್ಟಾಫ್ ರೂಮ್ನಲ್ಲಿ ಮಾಡ್ತಿರ್ತೀವಿ ನಾವು. ಸಾಮಾನ್ಯವಾಗಿ ನಾನು ಒಂದು ಟೈಮ್ ಊರಿಗೆ ಹೊಂಟಿದ್ದೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ. ಒಬ್ಬ ಮುದೇಕ್ ಬಂದು ಕೇಳ್ದೆ, ಬಸ್ ಎಷ್ಟಕ್ಕೆ ಬರ್ತಾ ಅನ್ಲಕ್ಕೆ. ನಾ ಒಂದು 20 ಲಕ್ಷ ರೂಪಾಯಿ ಕೊಟ್ಟರೆ ಬರ್ಬೋದ ನಾನು. ಅಂದ್ರೆ ಆ ಟೈಮಿಂಗ್ ಎಷ್ಟು ಗಂಟೆಗೆ ಬರ್ತೈತೆ ಅಂದ್ರೆ ಹೇಳ್ಬೋದಾ ನಾವು, ಎಷ್ಟಕ್ಕೆ ಬರ್ತೈತೆ ಅಂದ್ರೆ ಅದಕ್ಕೆ ಒಂದು 20 ಲಕ್ಷ ರೂಪಾಯಿ ಕೊಟ್ಟರೆ ಬರ್ಬೋದಿಲ್ಲ ಅಂತ ನಾನು. ಆಮ್ಯಾಗ ನೆಕ್ಸ್ಟ್ ಇಲ್ಲಿ ಕುದುರೆಮತಿ ಅಂತ ಐತ್ರಿ ನಮ್ಮೂರ ಹತ್ರ, ಕುದುರೆಮತಿ ಅಂತ ಐತಿ, ಸೇಮ್ ಗನ್ ಸರ್ಕಲ್ ನಿಂತ್ಕೊಂಡಿದ್ದೆ. ಬಂದೆ ಹೆಣ್ಮಗಳು ಬಂದೆ, ಅಲ್ತಮ್ಮ ಕುದುರೆಮತಿ ಎಷ್ಟಾಗತ್ತಾ ಅಂತಂದೆ. ನಾನು ಕತ್ತಿ ಮೋತಿಗೆ ನಾವು ಸ್ವಲ್ಪ ದೊಡ್ಡದಾಗತ್ತ ಅಂದೆ. ಆಮೇಲೆ ನೆಕ್ಸ್ಟ್ ಅದಾದ ನಂತರ ಈಗ ನಾನು ಕೊರೋನಾದಲ್ಲಿ ಒಬ್ಬ RMP ಡಾಕ್ಟರ್ ಅದ ನಮ್ಮೂರ ಕಡೆ, ಅದನ್ನ ಕೈಯಾಗ ಸುಮ್ಮನೆ ಹೋಗಿದ್ದೆ. ನಾ ಖಾಲಿ ಕುಂದ್ರಲ್ಲ ಮನ್ಯಾಗ, ಏನೋ ಪೇಷಂಟ್ ಬಂದ್ರೆ ಏನೋ ಒಂದು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಹೋಗಿದ್ದೆ. ಒಂದು ಟೈಮು ಅವತ್ತು ಡಾಕ್ಟರ್ ಇದ್ದಿದ್ದಿಲ್ಲ, ನಾನು ಅವತ್ತು ಇನ್ಚಾರ್ಜ್ ಡಾಕ್ಟ್ರ್. ಹಂಗೆ ಬಂದ ಒಬ್ಬ ಹೆಣ್ಮಗಳು, ಆಕಿ ಭಾಳ ಶುಗರ್ ಐತ್ರಿ, ಶುಗರ್ ಅಂದ್ರೆ ಭಾಳ ಶುಗರ್ ಆಕಿಗೆ. ಅವು ಬಂದ್ಬಿಟ್ಟಳ ಅವ್ರ ಮನೆಗೆ ಚಾ ಹೆಂಗೆ ಮಾಡಿದ್ರು ಗೊತ್ತನ್ರಿ, ಆ ಚಾ ಏನು ಕುಡ್ದಿರ್ತಲ್ಲ ಇರಿಬಿ ಸತಿ ಸತ್ತೋಕತ್ತಂತ, ಅಷ್ಟು ಸೇವ್ ಮಾಡ್ತಿದ್ರಂತ ಅವ್ರು. ಹಂಗಾಗಿ ಆ ಹೆಣ್ಮಗ ಶುಗರ್ ಬಂದ್ಬಿಟ್ಟೈತಿ. ಅವ ಬಂದಾಗ ಒಂದು ಟೈಮು ನಾ ಎಲ್ದಕ್ಕೆ ಆ ಹೆಣ್ಮಗಳು ಬಂದು, ಯಪ್ಪ ನಂಗೆ ಭಾಳ ಸೇವ್ ತಿನ್ನಂಗಾಗತ್ತಪ್ಪ, ನೀ ಏನಾರ ಒಂದು ಹೇಳ ಅಂತಂದು. ಯಮ್ಮ ಸೇವ್ ತಿನ್ಬೇಕಲ್ಲ ಕಡಿಮೆ ತಿನ್ನ, ಈಗ ಒಂದು ಉಂಡೆ ಇರ್ತೈತಲ್ಲ, ಒಂದು ಉಂಡೆಗೆ ಅರ್ಧ ಉಂಡೆ ತಿನ್ನವ ಅಂತಂದು ನಾನು. ಆಯ್ತು ಅಂತೇಳಿ ಆಕಿ ಆಯ್ತು ರೀ. ಅವತ್ತು ಒಂದು 2-3 ದಿನ ಆಗಿಂದ ಆಕಿ ಗಂಡ ಬಂದ್ಬಿಟ್ರಿ, ಸಿಟ್ಟಿಗೆ ಬಂದ್ಬಿಟ್ಟನ. ಆಯಮ್ಮ ಶುಗರ್ ಹೆಚ್ಚಾಗಿ ICU ಮಕ್ಕಂಬಿಟ್ಟಾಳ್ರಿ. ಅದಕ್ಕೆ ಸಿಟ್ಟು ಬಂದ್ಬಿಟ್ಟೈತ್ರಿ ಆಕಿಗೆ. ಯಾಕೋ ಹಿಂಗೆ ಯಾಕಂತಂದ್ರೆ ನಾವು ಕೇಳಿದ್ವಿ. ಅವಾಗ ಕೇಳಿದಾಗ ಅವ ಹೇಳ್ತಾನ, ಅಲ್ರಿ ನೀವು ಏನು ಹೇಳ್ಕೊಟ್ಟಿರಿ ಅಂತ ನಮ್ಮ ಹೆಂಡ್ತಿಗೆ ಅಂತಂದ್ರೆ. ಇಲ್ರಿ ಏನಿಲ್ರಿ, ಅದು ಒಂದು ಉಂಡ್ಯಾಗ ಒಂದು ಅರ್ಧ ಉಂಡೆ ತಿನ್ನವ, ಏನಾಗಲ್ಲ ಆರಾಮ್ ಇರ್ತಿ ಅಂತ. ಅಲ್ಲೋ ನೀ ಕರೆಕ್ಟ್ ಹೇಳಿ, ಒಂದು ಉಂಡ್ಯಾಗ ಅರ್ಧ ಉಂಡೆ ತಿನ್ನ ಅಂತ ಹೇಳಿ. ಆಕೆ 10 kg ಮುಂದೆ ಉಂಡೆ ಮಾಡಿ ಅರ್ಧ ತಿನ್ನವ ಅಂದಾಕಿ. ಹಿಂಗೆ 5 ನಿಮಿಷ ಅಂತೇಳಿ ಮಾತಾಡ್ಕೊಂತ ಬಂದೆ ನಾನು. ಇನ್ನೊಂದು 5 ನಿಮಿಷ ಅಂತ ಮಾತಾಡ್ತಂತೇಳಿ ಮಾತಾಡ್ಕೊಂತ ಹೋದೆ. ಇಂದ ಒಬ್ಬ ಬಡಿದಂದು ಅಡ್ಡಾಡಕ್ಕೆ ಹತ್ಬಿಟ್ಟಾನ, ಎಷ್ಟು ಮಾತಾಡಿ ಅಂತೇಳಿ ಇಂದ ಬಡಿದಂದು. ಆಮೇಲೆ ಮುಂದಕ್ಕೆ ಬಂದ್ರೆ ಅವ ನಂಗೆ ಹೆದರಿಕೆ ಬಂತು, ನೀ ಮಾತಾಡಂತಂದ್ರೆ. ಅಲ್ಲೋ ಏನೋ ತಪ್ಪು ಮಾಡಿ ನೀನು ಅಂತಂದು. ಇಲ್ಲ ನೀ ಮಾತಾಡಂತಂದೆ. ನೀ ಏನು ಮಾತಾಡ, ಇಲ್ಲಿ ಯಾರು ನಿನ್ನ ಮಾತಾಡಕ್ಕೆ ಕರ್ಕೊಂಬಂದು ನಿಂತಾರಲ್ಲ ಅವ್ರು ನೋಡ್ಕಾಕತ್ತೀನಿ ಅಂತಂದವ. ಅವ್ರ ಮೇಲೆ ಹೊಡ್ಬೇಕಂದ್ರೆ ಕುರಿ ಸರ್ ನಿಂದಿಸ್ತಾರ ನಮ್ಮನ್ನ, ಅವ್ರನ್ನ ನೋಡ್ಕೊಂಡು ನೋಡಿ. ಆಮ್ಯಾಗ ನೆಕ್ಸ್ಟ್ ಈ ಸ್ಟೂಡೆಂಟ್ ಕೂಡ ಅದೇ ರೀತಿಯಾಗಿ ಅವ್ರು ಇನ್ನೂ ನಾವು ಏನು ಹೇಳ್ತೀವಲ್ಲ ಸ್ಪಾಟಿಗೆ ಆನ್ಸರ್ ಮಾಡ್ತಾರೆ ಅವ್ರು. ಒಬ್ಬ ಕೇಳ್ದ, ಈಗ ಸೊಳ್ಳಿ ಜೊತೆ ಕಡ್ಸ್ಕೊಂಡ್ಲಾರ್ದ ಮಕ್ಕೋಬೇಕಂದ್ರೆ ಏನು ಮಾಡೋಗಪ್ಪ ಅಂತಂದು. ಒಬ್ಬ ಹೆಣ್ಮಗಳು ಹೇಳಿದ್ಲು, ಚುಕ್ಕಡಿ ಪದ್ರಿ ಕಟ್ಕೊಂಡು ಮಕ್ಕೋಬೇಕಪ್ಪ ಅಂತಂದ್ರೆ ಅವ್ರು. ಓಕೆ ವೆರಿ ಗುಡ್ ಕುಂತ್ಕೊಂತಂದೆ ನಾನು. ಇನ್ನೊಬ್ಬ ಸರ್ ಅದೇನು ಬತ್ತಿರ್ತಲ್ಲ ಗುಡ್ ನೈಟ್, ಅದನ್ನ ಹಚ್ಕೊಂಡು ಮಕ್ಕೋಬೇಕ್ರ ಅಂತಂದು. ವೆರಿ ಗುಡ್ ಕುಂತ್ಕೊಂತಂದೆ. ಇನ್ನೊಬ್ಬ ಲಾಸ್ಟ್ ಮೂಲ್ಯಾಗ ಕುಂತಿದ್ದವ, ಕ್ಲಾಸ್ಗೆ ಮಿಗ್ದವ. ಸರ ಸೊಳ್ಳಿ ಜೊತೆ ಕಡ್ಸ್ಕೊಂಡ ಮಕ್ಕೋಬೇಕಂತಂದ್ರೆ ಸೊಳ್ಳಿ ಮಕ್ಕಂಡಿದ್ದು ನಾವು ಎಲ್ಲರೂ ಮಕ್ಕೋಬೇಕ್ರಿ ಅಂದವ. ಇಂಥ ಹುಡುಗಿರ್ತಾರೆ. ಆಮ್ಯಾಗ ಇದೇ ರೀತಿಯಾಗಿ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಕನೆ ನೋಡಕ್ಕೆ ಹೋಗಿದ್ದೆ ನಾನು. ಕನೆ ನೋಡಕ್ಕೆ ಹೋಗಿದ್ದೆ ನಾನು ಮತ್ತು ದೇವೇಂದ್ರ ಸರ್ ಮತ್ತು ನಮ್ಮ ಅನಿಲ್ ಸರ್ ಮೂವರು ಹೋಗಿದ್ವಿ. ಮೂವರು ಒಂದ ಮನೆಗೆ ಹೋಗಿರಿ, ಅಕ್ಕ ತಂಗಿಯರು ಮೂವರು ಒಂದ ಮನೆಗೆ ಹೋಗಿವಿ. ಬಂದರು ಅವರು. ನಾವು ಮೂವರು ಹೋಗಿದ್ವಿ. ಹೆಂಗಾರ ಕಾಳಿದಾಸ ಕಾಲೇಜಿನಾಗ ಕೆಲಸ ಆತ, ಹೆಂಗಾರ ಶಾಲದೆ ಚಲೋ ಆಗಿತ್ತು ಒಟ್ಟಕ್ಕೆ ಅಂತೇಳಿ ಕನೆ ನೋಡಕ್ಕೆ ಹೋದಿ, ಲಗ್ನ ಮಾಡ್ಕೋಬೇಕಂತೇಳಿ. ಆವಾಗ ಒಬ್ಬ ಹೆಣ್ಮಗಳು ಬಂದ. ಅವ್ರ ಅಪ್ಪ ಅಲ್ಲ ಆಲ್ರೆಡಿ ಅವ್ರು ಏನು ಮಾಡಿರ್ತಾರೆ, ಯಾರ ಜೊತೆ ಒಟ್ಟ ಮಾತಾಡ್ಬೇಡ್ರಿ ನೀವು ಅಂತಂದು. ಆಯ್ತು ಬಿಡು ಅಂತೇಳಿ ಅವರು ನಾಷ್ಟ ಮಾಡಿಲ್ರಿ. ಏನದು ಇದು ಮಾಡ್ತಾರಲ್ರಿ ಕಡುಬು ಬ್ಯಾಳಿ, ಆ ಕಡುಬು ಬ್ಯಾಳಿ ಮಾಡಿಬಿಟ್ರಿ. ಅವ್ರು ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ನೀವು ಅಂತೇಳಿ. ಹಂಗೆ ಕಡುಬು ಬ್ಯಾಳಿ ಮಾಡಿಬಿಟ್ರಿ. ಒಬ್ಬ ಜಗ್ ಇತ್ತು ನಮ್ಮ ಅನಿಲ ಸ್ವೀಟಿಗೆ ಭಾಳ ಇಷ್ಟ ಆತ. ಅದು ಕಡುಬು ಬಿಟ್ಟನ್ರಿ, ಬ್ಯಾಳಿ ತಿನ್ನಕತ್ಬಿಟ್ಟನ್ರಿ. ಕಡುಬು ಬಿಟ್ಟನೆ ಬ್ಯಾಳಿ ಅಡ್ಡ ತಿನ್ನಕತ್ಬಿಟ್ಟನ್ರಿ. ಆ ಹೆಣ್ಮಗಳು ಸಿಟ್ಟು ಬಂತು, ಆಕಿ ಬ್ಯಾಳಿ ಬರ್ಲಿ ಅಂತ ತಿಂತ. ಆ ಹೆಣ್ಮಗಳು
ಆಕೆ ಏನ ಗೊತ್ತ ತಡುಗ್ ಹಂಗ ಬಿಟ್ಟು ಬ್ಯಾಳೆ ಬೇಳೆ ಆಟ ತಿಂತೇನ ಅಂದ್ರೆ ಆಕೆ ಏನಂದ್ರೆ ತನಿಲದಲ್ರಿ ಆಕೆ ಈ ತನಿಲ ದಿಮಾಕ ಮಾಡ್ತದ ಚಲಾಕೆ ಸಿಕ್ಕ ಅಂತ ನಾನು. ಆಮೇಲೆ ನೆಕ್ಸ್ಟ್ ಆಕೆ ಬಂದ ಆಕಿ ಈಗ ದೇವೇಂದ್ರ ಸರ್ ನೋಡಿವಲ್ಲ ಆ ಹೆಣ್ಮಗಳು ಬಂದ ಅಪ್ಪ ಪಾತಾಡಬೇಡ ಅಂತ ಹೇಳಿದ್ನಿಲ್ಲ, ನೀನ್ ಯಾಕೆ ಪಾತಾಡ್ರಿ ಅಂತದ್ ಅಂದ್ರೆ ಆಕಿ ತದಿಲೆ ಇಬ್ರಿಗೆ ಗಾವ ತಾಳ್ಸಲ ಅಂತೇಳಿ ಲಾಸ್ಟ್ ಇನ್ನ ಬೇಕಿದ್ದಲ್ರಿ ನನಗೆ ನೋಡಿದ್ದದ. ಆಕಿ ಪಾತಾಡಿದ್ರೆ ಪಾತಾಡಲಕ್ಕ ನೀನ್ ಯಾಕೆ ಪಾತಾಡ್ರಿ ಅನ್ಲಕ್ ಅಂದ್ರೆ ನನಗೆ ಅದ ಗಂಟು ಬಿದ್ದೈತಿ. ಅಲ್ಲಿ ಏನು ಕೈ ತಕೊಳ್ಳಾರ್ದ ಬಂದಿರಿ ಇದುವರೆಗೆ ಕನ್ಯಾ ಸಿದ್ದಿನಕ್ಕೆ ಹೋಗಿಲ್ಲ ನಾನು. ಈ ರೀತಿಯಾಗಿ ಅಂದ್ರೆ ಸಾಮಾನ್ಯವಾಗಿ ನಮ್ಗೆಲ್ಲರ ಕಡೆ ಏನು ಸಿಗ್ತಾರೆ ಈ ಜೋಕ್ಗಳು ಇರ್ತವೆ, ಜಸ್ಟ್ ಅದನ್ನ ನಾವು ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸ್ಬೇಕಷ್ಟೇ. ಇದರಿಂದ ಏನಿರಲ್ಲ, ಸದಾ ಎಂಜಾಯ್ ಮಾಡ್ಕೊಂತ ಇರಿ ಅಂತ ಹೇಳ್ತಾ ಇಲ್ಲೊಂದು ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ಇರ್ತೈತಿ ಅದು ಹಿಂಗಾರ ಮುಂದೆ ಭಾಳ ಹೆಜ್ಜೆ ಐತೆ ಅಂತೇಳಿ ಒಂದು ಯಾರೋ ಒಬ್ರು ಬರ್ದಿದ್ರೆ ಅದನ್ನ ನಾನು ಸ್ವಲ್ಪ ಚೇಂಜ್ ಮಾಡಿ ನನ್ನ ಒಂದು ಇದರಲ್ಲಿ ಬರ್ದಿದ್ದೀನಿ. ಮುಂದೆ ಭಾಳ ಹೆಜ್ಜೆ ಐತೆ ಅಂದ್ರೆ ಬದುಕಿನಲ್ಲಿ ಭಾಳ ಕಷ್ಟ ಐತಿ ಅಂದ್ರೆ ಏನಾದರೂ ತೊಗೋಬೇಕಂದ್ರೆ ಕಷ್ಟಪಟ್ಟು ತೊಗೋಬೇಕಂತ ಒಂದು ಮುಂದೆ ಭಾಳ ಹೆಜ್ಜೆ ಐತೆ ಅಂತೇಳಿ ಒಂದು ಹನಿಗವನನ್ನ ಒಂದು ಸ್ಟೋರಿ ರೂಪದಲ್ಲಿ ಮಾಡಿದ್ದೀನಿ, ಅದನ್ನ ಹೇಳ್ತೀನಿ ಮುಂದೆ. ಆಗ ಶಾಲೆಗೆ ಹೋಗುತ್ತಿದ್ದೆ, ಇಂಗ್ಲೀಷ್ ವಿಷಯದಲ್ಲಿ ಸ್ವಲ್ಪ ವೀಕ್ ಇದ್ದೆ. ಆಗ ಶಾಲೆಗೆ ಹೋಗುತ್ತಿದ್ದೆ, ಇಂಗ್ಲೀಷ್ ವಿಷಯದಲ್ಲಿ ಸ್ವಲ್ಪ ವೀಕ್ ಇದ್ದೆ. ಟೀಚರ್ ಇಂಗ್ಲೀಷ್ ಓದ್ ಅಂದಾಗ 10 ನಿಮಿಷ ಯೋಚನೆ ಮಾಡ್ತಿದ್ದೆ. ಇದನ್ನ ನೋಡಿ ಟೀಚರ್ ಹೇಳ್ತಿದ್ರೆ ಹಿಂಗಾರ ಮುಂದ ಭಾಳ ವಾಜ್ಯ ಐತೆ ಅಂತ. ಅದಾದ ನಂತರ ನೆಕ್ಸ್ಟ್ ಕಾಲೇಜ್ ಮೆಟ್ಲು ಹತ್ತಿದೆ, ಸಿನಿಮಾ ಹುಚ್ಚು ಹಿಡಿತು. ಸಿಲೆಬಸ್ಗಿಂತ ಸಿನಿಮಾ ಡೈಲಾಗ್ ಚಂದ ಹೇಳ್ತಿದ್ದೆ, ಆದರೆ ಪರೀಕ್ಷೆಯಲ್ಲಿ ಉತ್ತರ ಬರೆಯಕ್ಕೆ ಸ್ವಲ್ಪ ತಿಣಿಕಾಡ್ತಿದ್ದೆ. ಅವಾಗ ಟೀಚರ್ ಅಂತಂದ್ರು ಹಿಂಗಾರ ಮುಂದ ಭಾಳ ವಾಜ್ಯ ಐತದ. ಡಿಗ್ರಿ ಮುಗಿತು, ಕೆಲಸ ಇಲ್ಲ, ಕೆಲಸ ಅಂತ ಬೆಂಗಳೂರಿಗೆ ಹೋದೆ. BMTC ಬಸ್ನಲ್ಲಿ ನನ್ನ ಕತೆ ಕೇಳ್ದವ ಹೇಳ್ದ ಹಿಂಗಾರ ಮುಂದ ಭಾಳ ವಾಜ್ಯ ಐತದ. ನನ್ನ ಹಳೆ ಫ್ರೆಂಡ್ಸ್ ಹಾಗಾಗಿ ಫೋನ್ ಮಾಡ್ತಾರ, ಮ್ಯಾರೇಜ್ ಫಿಕ್ಸ್ ಆಗೈತೆ ಬರ್ಬೇಕಂತಾರ. ರಜೆ ಸಿಗೋದು ಡೌಟ್ ಅಂದ್ರೆ ವಾಪಸ್ ಹೇಳ್ತಾರ ಹಿಂಗಾದ್ರ ಮುಂದ ಭಾಳ ವಾಜ್ಯ ಐತಿ. ಕಂಪ್ಯೂಟರ್ ಮುಂದೆ ಕುಂತು ನನ್ನ ತಲೆ ಡಿಮ್ ಆಗೈತಿ, ಹೊಟ್ಟೆ ಸ್ವಲ್ಪ ಡುಮ್ ಆಗೈತಿ. ಹೊಟ್ಟಿ ಮೇಲೆ ಕಣ್ಣಿಟ್ಟು ನಮ್ಮವ್ವ ಮತ್ತು ಕುರಿ ಸರ್ ಅಂತಾರ ಹಿಂಗಾದ್ರೆ ಮುಂದೆ ಭಾಳ ವಾಜ್ಯ ಐತಿ. ಅಪ್ಪಿ ತಪ್ಪಿ ಯಾರಾದರೂ ಸಂಬಂಧಿಕರು ಎದುರಿಗೆ ಬಂದ್ರ ವಯಸ್ಸು ಎಷ್ಟಪ್ಪ ಅಂತಾರ. ನಾನು ವಯಸ್ಸು ಹೇಳಿದ್ರ ಮದುವೆ ಯಾವಾಗ ಅಂತಾರ. ಅವ್ರು ಕೇಳಿದಕ್ಕೆ ನಾನು ವಿಚಾರ ಮಾಡಿಲ್ಲ ಅಂದ್ರೆ ಹಿಂಗಾರ ಮುಂದೆ ಭಾಳ ವಾಜ್ಯ ಐತಿ. ಮುಂದೆ ಭಾಳ ವಾಜ್ಯ ಐತಿ ಅನ್ನೋರಿಗೆ ನಾ ಹೇಳೋದು ಇಷ್ಟ, ನನ್ನ ಜೀವನ, ನನ್ನ ಆಸೆ, ನನ್ನ ಕನಸು, ನಾ ಹೆಂಗಾರು ಇರ್ತೀನಿ. ಆದ್ರೆ ನೀವು ಬೇರೆಯವರ ಬದುಕಿನಲ್ಲಿ ಭಾಳ ವಾಜ್ಯ ಐತಿ ಅಂತಿರಲ್ಲ, ನಿಮ್ಮ ಪರೀಕ್ಷೆಯಲ್ಲಿ ಏನಾದರೂ ಫೇಲ್ ಆದ್ರಪ್ಪ, ಸೆಕೆಂಡ್ PUC ಪರೀಕ್ಷೆಯಲ್ಲಿ ಏನಾದರೂ ಫೇಲ್ ಆದ್ರೆ ನಿಮ್ಮ ಜೀವನ ಭಾಳ ವಾಜ್ಯ ಐತಿ. ಓಕೆನಾ? ನಾವು ಬೆಳೆಯುವುದು ಯಾರ ಆಶೀರ್ವಾದದಿಂದ ಅಲ್ಲ, ಸ್ವಪ್ರಯತ್ನದಿಂದ, ಯಾವ ಅರಿಕೆಯಿಂದಲೂ ಅಲ್ಲ, ನಮ್ಮ ನಡೆ ನುಡಿಗಳಿಂದ. ಹಾಗಾಗಿ ನಡೆಯಲ್ಲಿ ನುಡಿಯಿರಲಿ, ನುಡಿಯಲ್ಲಿ ನಡೆಯಿರಲಿ ಎಂಬ ಕಾರಂತ್ ಅಜ್ಜನ ಒಂದು ಆಶಯದಂತೆ ನಮಗೆ ನಿಜವಾದ ಭದ್ರತೆ ಕೊಡೋದು ಜ್ಞಾನ, ಅನುಭವ ಮತ್ತು ಸಾಮರ್ಥ್ಯ. ಈ ಜ್ಞಾನ, ಅನುಭವ, ಸಾಮರ್ಥ್ಯ ನಿಮ್ಮೆಲ್ಲರಿಗೆ ಆಗಲಿ ಅನ್ನೋದೇ ನಮ್ಮೆಲ್ಲರ ಹೆಬ್ಬಯಕೆ. ಥ್ಯಾಂಕ್ ಯು ಸೋ ಮಚ್.